Hi, hello, welcome and welcome back to my YouTube channel. If you are new here, please don't forget to subscribe. This video is all about get ready with me for Shivratri. Let's start the video. Before getting ready, I went out to bring some fruits. ಅಲ್ಲೇ ಒಂದು ಜ್ಯೂಸ್ ಕೂಡ ಕುಡಿದು ಬಂದೆ. ತುಂಬ ಬಿಸಿಲಿತ್ತು. ಆ್ಯಂಡ್ ಮನೆಗೆ ಬಂದುಬಿಟ್ಟು ರೆಡಿ ಆಗೋಣ ಅಂತ ಹೇರ್ಸ್ ಆಲ್ರೆಡಿ ಸೆಟ್ ಮಾಡ್ಕೊಂಡಿದ್ದೆ. ಬಟ್ ಸ್ಟಿಲ್ ಐ ಆಮ್ ಟೈಯಿಂಗ್ ಇಟ್. ಫ್ರೀ ಹೇರ್ಸ್ ಬಿಟ್ಕೊಂಡ್ಬಿಟ್ಟು ಮೇಕಪ್ ಎಲ್ಲ ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ತುಂಬ ಶೆಕೆ ಇದೆ. ಸೊ ದಿಸ್ ಈಸ್ ವಾಟ್ ಐ ಆಮ್ ವೇರಿಂಗ್ ನೌ. ಲೆಟ್ ಮಿ ವೇರ್ ದಿಸ್ ಆ್ಯಂಡ್ ಕಮ್ ಬ್ಯಾಕ್. ಈ ಡ್ರೆಸ್ ಎಲ್ಲಿ ತೊಗೊಂಡಿದ್ದೆ, ಯಾವಾಗ ತೊಗೊಂಡಿದ್ದೆ ನಂಗೆ ನಿಜವಾಗ್ಲೂ ನೆನಪಿಲ್ಲ. ವೆರಿ ಓಲ್ಡ್ ಒನ್ ಆ್ಯಕ್ಚುಲಿ. ಹೇರ್ಸ್ನ ಸಿಂಪಲ್ಲಾಗಿ ಬ್ಲೋ ಡ್ರೈ ಮಾಡ್ಕೊಂಡಿದ್ದೆ ಅಷ್ಟೇ. ಬಿಕಾಸ್ ನಾನೆಲ್ಲೂ ಹೋಗ್ತಾಯಿಲ್ಲ, ಮನೇಲಿ ಪೂಜೆ ಮಾಡೋದಷ್ಟೇ. ನಾವು ವಿಲ್ ಸ್ಟಾರ್ಟ್ ದ ಮೇಕಪ್. ನಾನು ನೋಡಿ ಮೇಕಪ್ ಅಂತೂ ಯಾರೂ ಕಲಿಬೇಡಿ. ಐ ಆಮ್ ನಾಟ್ ಆ್ಯನ್ ಮೇಕಪ್ ಪರ್ಸನ್. ಯೂಟ್ಯೂಬ್ಗೋಸ್ಕರ ಅಂತ ಸ್ವಲ್ಪ ಇಷ್ಟು ಮಾಡ್ತಿದ್ದೀನಿ ಅಷ್ಟೇ. ಇಲ್ಲ, ಮನೇಲಿ ಪೂಜೆ ಮಾಡೋದಕ್ಕೆ ಇದೆಲ್ಲ ಏನಕ್ಕೆ ಅಂತೇಳಿ ಏನೂ ಹಾಕ್ಕೊಳ್ಳೋದಿಲ್ಲ ನಾನು. ಓಕೆ, ಇವಾಗ ಫಸ್ಟ್ ಒಂದು ಕನ್ಸೀಲರ್ ಹಾಕ್ಕೋತಾ ಇದ್ದೀನಿ. ನಾನು ಫೌಂಡೇಶನ್ ಎಲ್ಲ ಹಾಕ್ಕೊಳ್ಳೋದಿಲ್ಲ. ಐ ಆಮ್ ನಾಟ್ ಎ ಫೌಂಡೇಶನ್ ಪರ್ಸನ್. ಏನಾದರೂ ಇವೆಂಟ್ಗೆ ಹೋಗ್ಬೇಕಂತ ಅಂದ್ರೂ ಐ ಜಸ್ಟ್ ಫಿನಿಶ್ ಮೈ ಮೇಕಪ್ ವಿತ್ ಕನ್ಸೀಲರ್ ಇಟ್ ಸೆಲ್ಫ್. ಐ ಆಮ್ ಜಸ್ಟ್ ನಾಟ್ ಕಂಫರ್ಟೇಬಲ್ ವೇರಿಂಗ್ ಫೌಂಡೇಶನ್. ಇಟ್ ಫೀಲ್ಸ್ ಸೋ ಹೆವಿ ಫಾರ್ ಮೈ ಸ್ಕಿನ್. ಸ್ವಲ್ಪ ಕಣ್ಮೇಲೆ ಕೂಡ ಈ ಥರ ಹಾಕ್ಕೊಂಡು ಟ್ಯಾಪ್ ಮಾಡ್ಕೋತೀನಿ. ಎಗೇನ್ ಬ್ರಷ್ ಕೂಡ ಯೂಸ್ ಮಾಡೋದಿಲ್ಲ ನಾನು ಎವ್ರಿ ಟೈಮ್. ಐ ಪ್ರಿಫರ್ ಡ್ಯಾಬಿಂಗ್ ಇಟ್ ವಿತ್ ಮೈ ಫಿಂಗರ್ಸ್ ಇಟ್ ಸೆಲ್ಫ್. ಐ ಆಲ್ವೇಸ್ ಪ್ಲೇ ಮ್ಯೂಸಿಕ್ ವೆನ್ ಐ ಆಮ್ ಗೆಟಿಂಗ್ ರೆಡಿ. ಅದಕ್ಕೆ ಈ ಥರ ಮಧ್ಯದಲ್ಲಿ ಸ್ವಲ್ಪ ಡ್ಯಾನ್ಸ್ಗಳೆಲ್ಲ ಬರ್ತಾ ಇರುತ್ತೆ. ದೆನ್ ದ ನೆಕ್ಸ್ಟ್ ಪಾರ್ಟ್ ಐ ಆಮ್ ಯೂಸಿಂಗ್ ದಿಸ್ ಫಿಟ್ ಮೀ ಲೂಸ್ ಪೌಡರ್. ಇದನ್ನು ಸ್ವಲ್ಪ ಕನ್ಸೀಲರ್ ಹಾಕ್ಕೊಂಡಿರೋದಕ್ಕೆ ಅದ್ರ ಮೇಲೆ ಸ್ವಲ್ಪ ಡ್ಯಾಬ್ ಮಾಡ್ಕೋತೀನಿ. ಜಸ್ಟ್ ಟು ಲುಕ್ ಗುಡ್. ಅದೇನ ಫೇಸ್ಗೆಲ್ಲ ಹಾಕ್ಕೋತೀನಿ ಈ ಥರ. ಆ್ಯಕ್ಚುಲಿ ಇಷ್ಟೊಂದೆಲ್ಲ ಹಾಕ್ಕೊಳ್ಳಲ್ಲ ನಾನು. ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಹಚ್ಕೋತಾ ಇದ್ದೀನಿ. ಟಿಪಿಕಲ್ ಯೂಟ್ಯೂಬ್ ಥಿಂಗ್ಸ್, ಯು ಗೈಸ್ ನೋ ಅಲ್ವಾ. ದೆನ್ ಸ್ವಲ್ಪ ಬ್ಲಷ್ ಹಾಕ್ಕೊಳ್ಬೇಕು ಅನಿಸ್ತು. ಅದಕ್ಕೆ ಐ ಆಮ್ ಯೂಸಿಂಗ್ ದಿಸ್ ಶುಗರ್ ಲಿಪ್ಸ್ಟಿಕ್ ಇಟ್ ಸೆಲ್ಫ್. ಇಟ್ಸ್ ಆ್ಯಕ್ಚುಲಿ ಪೌಡರ್ ಲಿಪ್ಸ್ಟಿಕ್. ಅದು ಆ್ಯಕ್ಚುಲಿ ಲಿಪ್ಸ್ಟಿಕ್ಗಿಂತ ಬ್ಲಷ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ವಿಲ್ ಶೋ ಯು ಎಟ್ ದ ಎಂಡ್. ಸ್ವಲ್ಪ ಈ ಥರ ಬ್ರಷ್ ಮಾಡ್ಕೋತೀನಿ. ಆ್ಯಂಡ್ ದಿಸ್ ಆಲ್ ಡ್ರಾಮಾಸ್. ಓಕೆ, ನೆಕ್ಸ್ಟ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ. ಈ ಲಿಪ್ ಲೈನರ್ ಯಾವಾಗಲೂ ಮುರಿದೋಗುತ್ತೆ. ಸ್ವಲ್ಪ ಶಾರ್ಪ್ನರ್ ತೊಗೋತೀನಿ, ವೆಯ್ಟ್ ಮಾಡಿ. ಅದಂತೂ ಯಾವಾಗಲೂ ಕಳೆದೋಗುತ್ತೆ. ಫೈನಲಿ ಐ ಫೌಂಡ್ ದಟ್. ಈ ಸೀನ್ ನೋಡ್ತಾ ಇದ್ರೆ ನನಗೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಡಸ್ಟ್ಬಿನ್ ಹತ್ರ ಹೋಗಿ ಶಾರ್ಪ್ ಮಾಡ್ಕೊಬನ್ನಿ ಅಂತ ಮ್ಯಾಮ್ ಬೈತಾ ಇದ್ರಲ್ಲ, ಅದೇ ನೆನಪಾಗ್ತಾಯಿದೆ. ಓಕೆ, ಡಸ್ಟ್ಬಿನ್ ಯಾಕೋ ಕಾಣಿಸ್ತಾ ಇಲ್ಲ ಅಂತ ಒಂದು ಗಂಟೆ ಯೋಚನೆ ಮಾಡಿ ಆಮೇಲೆ ಬಂದು ಈ ಲಿಪ್ ಲೈನರ್ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಅಗೈನ್ ನನ್ನ ನೋಡಿ ಮೇಕಪ್ ಎಲ್ಲ ಕಲಿಬೇಡಿ ಯಾರು. ಏನೋ ನನ್ನ ಖುಷಿಗೆ ನಂಗೆ ಬರೋ ಥರ ಮಾಡ್ಕೋತೀನಿ ಅಷ್ಟೇ. ಈ ಲಿಪ್ ಲೈನರ್ ಹಾಕ್ಕೊಂಡ್ಬಿಟ್ಟು ಯಾವ ಲಿಪ್ಸ್ಟಿಕ್ ಹಾಕ್ಕೊಳ್ಳಿ ಅಂತ ಹುಡುಕ್ತಾ ಇದ್ದೆ. ಆವಾಗ ನನಗೆ ಸಿಕ್ಕಿದ್ದು ಈ ಲ್ಯಾಶ್ ಕರ್ಲೇ ನಾನು ಮಾಡ್ಕೊಂಡಿಲ್ಲ ಅಂತ. ಸೊ ಲಿಪ್ಸ್ಟಿಕ್ ಬಿಟ್ಬಿಟ್ಟು ಇವಾಗ ಲ್ಯಾಶ್ ಕರ್ಲ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಹೇಳೋದು ನಾನು ನೋಡಿ ಮೇಕಪ್ ಕಲಿಬೇಡಿ ಅಂತ. ಆ್ಯಕ್ಚುಲಿ ಈ ಲ್ಯಾಶ್ ಕರ್ಲ್ ಮಾಡ್ಕೊಳ್ಳೋಕೆ ನನಗೆ ಯಾವಾಗಲೂ ಇಷ್ಟ ಆಗುತ್ತೆ. ಬಿಕಾಸ್ ಈ ಲ್ಯಾಶ್ ಕರ್ಲ್ ಮಾಡಿಕೊಂಡು ಆ ಮಸ್ಕರ ಹಚ್ಕೊಂಡ್ಮೇಲೆ ಯಾವಾಗಲೂ ಬಾರ್ಬಿ ಫೀಲೇ ಕೊಡುತ್ತೆ. ದೆನ್ ಈ ಥರ ಸ್ವಲ್ಪ ಮಸ್ಕರ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಐ ಆಲ್ವೇಸ್ ಥಿಂಕ್, ಯಾಕೆ ಈ ಗೆಟ್ ರೆಡಿ ವಿತ್ ಮೀ ವಿಡಿಯೋದಲ್ಲಿ ಈ ಇನ್ಫ್ಲುಯೆನ್ಸರ್ಗಳು ಕರೆಕ್ಟ್ ಮೇಕಪ್ ಮಾಡಬೇಕಾದ್ರೆ ಸ್ನೀಸ್ ಮಾಡೋದು, ಕಾಫ್ ಬರೋದು, ಅದು ಕೆಟ್ಟದಾಗಿ ವೈ ದೇ ಡೂ ದಟ್ ಐ ಸ್ಟಿಲ್ ಡೋಂಟ್ ನೋ. ಅದು ಆ್ಯಕ್ಚುಲಿ ನಿಜವಾಗ್ಲೂ ಬರುತ್ತಾ ನ್ಯಾಚುರಲ್ಲಾಗಿ, ಅಥವಾ ಇವರೇ ಬರ್ಸ್ಕೋತಾರ? ಇಟ್ಸ್ ಎ ಬಿಗ್ ಕ್ವೆಶನ್ ಫಾರ್ ಮೀ. ಪ್ಲೀಸ್ ನಿಮಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ಸ್ವಲ್ಪ ತಿಳ್ಕೊತೀನಿ ಏನಕ್ಕೆ ಆ ಥರ ಮಾಡ್ತಾರೆ ಅಂತ. ದೆನ್ ಬ್ಯಾಕ್ ಟು ದ ಲಿಪ್ಸ್ಟಿಕ್. ಯಾವ ಕಲರ್ ಹಾಕ್ಕೊಳ್ಳಿ ಅಂತ ಗೊತ್ತಾಗೋದೇ ಇಲ್ಲ. 2 ಇಲ್ಲ 3 ಲಿಪ್ಸ್ಟಿಕ್ನ ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ನಮ್ಗಳಿಗೆ ಸಮಾಧಾನ. ನಿಮ್ಗಳಿಗೂ ಈ ಥರ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ಫೈನಲಿ ಐ ಫೌಂಡ್ ಒನ್ ಆ್ಯಂಡ್ ಐ ಆಮ್ ವೇರಿಂಗ್ ಇಟ್. ಓ ವಾವ್, ಚೂರು ಚೆನ್ನಾಗಿಲ್ಲ ಇದು, ಬಟ್ ಸ್ಟಿಲ್ ಫೈನ್. ಐ ವಿಲ್ ಮಿಕ್ಸ್ ಇಟ್ ವಿತ್ ಅನದರ್ ಶೇಡ್. ಇದು ಒಂದು ಪಿಂಕ್ ಶೇಡ್ ಇದೆ, ಅದನ್ನು ಹಾಕೋತೀನಿ. ಹಾಕ್ಕೊಂಡ್ಬಿಟ್ಟು ದೆನ್ ಐ ವಿಲ್ ಯೂಸ್ ಮೈ ಫಿಂಗರ್ಸ್ ಮಿಕ್ಸ್ ಮಾಡೋಕ್ಕೆ. 2 ಲಿಪ್ಸ್ಟಿಕ್ ಸಾಕಾಗಲಿಲ್ಲ, ಸೊ ಐ ಆಮ್ ಯೂಸಿಂಗ್ ಥರ್ಡ್ ಒನ್.
ಆ್ಯಂಡ್ ಥರ್ಡ್ ಲಿಪ್ಸ್ಟಿಕ್ಕು ಸಾಕಾಗಲ್ಲ. ಆ್ಯಂಡ್ ಅಗೇನ್ ಐ ವಿಲ್ ಯೂಸ್ ಫೋರ್ತ್ ಒನ್. ಅಟ್ ಲಾಸ್ಟ್ ಫಿಂಗರ್ಸಲ್ಲಿ ಈ ಥರ ಸ್ವಲ್ಪ ಡ್ಯಾಬ್ ಮಾಡಿಬಿಟ್ಟು ಈಗೇನು ಅದು ಸಾಕಾಗಲ್ಲ, ಸ್ವಲ್ಪ ಲೈಟ್ ಮಾಡ್ಬೇಕು ಅನ್ಸುತ್ತೆ ಇವಾಗ ಈ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಟ್ ಲಾಸ್ಟ್ ಲಿಪ್ಸ್ಟಿಕ್ ಹಾಕ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಜಾಸ್ತಿನೇ ಡ್ರಾಮಾಸ್ ಮಾಡಬೇಕಾಗುತ್ತೆ. ಅದು ಕ್ಯಾಮ್ರಾ ಮುಂದೆ, ಮಿರರ್ ಮುಂದೆ. ವಿ ಗರ್ಲ್ಸ್ ಆರ್ ಬಾರ್ನ್ ವಿತ್ ಇಟ್. ದೆನ್ ಸ್ವಲ್ಪ ಲಿಪ್ಸ್ಟಿಕ್ ಕತೆ ಮುಗೀತು. ನಾವು ಇದು ಒಂದು ಮ್ಯಾಕಿನ್ ಸ್ಟ್ರೋಕ್ ಕ್ರೀಮ್ ತೊಗೊಬಿಟ್ಟಿದ್ದೀನಿ. ಅದು ತೊಗೊಂಡಾಗಿಂದ ಬ್ಲಷ್ಷು ಇದೆ, ಹೈಲೈಟರು ಇದೆ, ಎಲ್ಲದಕ್ಕೂ ಇದೆ ಯೂಸ್ ಮಾಡೋದು. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿ ಕಾಣುತ್ತೆ, ಸೊ ಐ ಯೂಸ್ ಇಟ್. ಸುಮ್ಮನೆ ಎಲ್ಲ ನಾನು ಯೂಸ್ ಮಾಡಲ್ಲ ಹಾಗೆಲ್ಲ, ಯು ನೋ ಮೀ ಅಲ್ಲ. ಓಕೆ, ದಿಸ್ ಈಸ್ ದ ಫೈನಲ್ ಲುಕ್. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಐ ಡೋಂಟ್ ಡೂ ಎನಿ ಐ ಮೇಕಪ್ ಬಿಕಾಸ್ ಐ ಡೋಂಟ್ ಫೀಲ್ ಕಂಫರ್ಟಬಲ್ ವೆನ್ ಐ ಆಮ್ ಎಟ್ ಹೋಮ್. ಸೊ ಓನ್ಲಿ ಇವೆಂಟ್ ಏನಾದ್ರು ಇದ್ದರೆ, ಆಚೆ ಹೋಗೋದಿದ್ರೆ ಮಾತ್ರ ನಾನು ಐ ಮೇಕಪ್ ಎಲ್ಲ ಮಾಡೋದು. ಮನೇಲಿದ್ದರೆ ಇಷ್ಟೇ, ಪೂಜೆ ಮಾಡೋದಕ್ಕೆ ಸಾಕು ಅನಿಸುತ್ತೆ. ಆ್ಯಂಡ್ ದಟ್ಸ್ ಇಟ್. ರೆಡಿ ಆದೆ ಅಂದ್ಕೊಂಡೆ, ಬಟ್ ಸ್ಟಿಲ್ ಇಲ್ಲ. ಯಾಕೋ ಸ್ವಲ್ಪ ಕ್ರೋನ್ ಏರಿಯಾ ಇನ್ನೊಂದು ಸ್ವಲ್ಪ ಸೆಟ್ ಮಾಡ್ಕೋಬೇಕನ್ನಿಸ್ತು. ಅದಕ್ಕೆ ಐ ಆಮ್ ಪ್ಲಗ್ಗಿಂಗ್ ಮೈ ಸ್ಟ್ರೈಟ್ನರ್. ಬಾಡಿ ಮಿಸ್ಟ್ ಹಾಕ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಲೆಟ್ ಮೀ ಪುಟ್ ಸಮ್ ಬಾಡಿ ಮಿಸ್ಟ್. ಇವಾಗ ಸ್ಟ್ರೈಟ್ನರ್ ಹೀಟ್ ಆಗಿದೆ. ಸ್ವಲ್ಪ ಈ ಥರ ಕೂದಲು ತೊಗೊಂಡ್ಬಿಟ್ಟು ಫ್ರಂಟ್ ಪಾರ್ಟ್ ಮಾತ್ರ ಹೇರ್ ವಾಲ್ಯೂಮ್ ಬರಲಿ, ಸ್ವಲ್ಪ ಬೌನ್ಸಿ ಆಗಿರಲಿ ಅಂಥೇಳಿ ಸ್ವಲ್ಪ ಬ್ಯಾಕ್ವರ್ಡ್ ಸೆಟ್ ಮಾಡ್ತೀನಿ. ಫ್ರಂಟ್ ಹೇರ್ಸ್ ಇಷ್ಟು ಮಾತ್ರ. ಓಕೆ, ಐ ಆಮ್ ಡನ್ ನೌ. ದಿಸ್ ಇಸ್ ಮೈ ಫೈನಲ್ ಲುಕ್. ಲುಕ್ ಅಟ್ ಮೈ ಹೇರ್ಸ್, ಹೌ ಬ್ಯೂಟಿಫುಲ್ ಇಟ್ ಈಸ್. ರೆಡಿ ಆದೆ ಅಂದ್ಕೊಂಡೆ, ಬಟ್ ಸ್ಟಿಲ್ ಐ ಫರ್ಗಾಟ್ ಸಮಥಿಂಗ್. ಇಯರಿಂಗ್ಸ್. ಲೆಟ್ ಮಿ ವೇರ್ ದ ಇಯರಿಂಗ್ಸ್. 2 ಆಪ್ಷನ್ಸ್ ಇದೆ, ಯಾವ್ದು ಹಾಕ್ಕೊಳ್ಳಿ ಅಂತ ನೋಡಬೇಕು. ಇವಾಗ ಸ್ವಲ್ಪ ಮಿರರಲ್ಲೆಲ್ಲ ಕ್ಲೀನಾಗಿ ನೋಡ್ಕೊಂಡು, ಹಾಗೆ ಗೊತ್ತಾಗ್ತಾನೆ ಇಲ್ಲ. ಲೆಟ್ ಮಿ ವೇರ್ ದಿಸ್ ಆ್ಯಂಡ್ ಸಿ. ಹಾಕ್ಕೊಂಡಾಗ ಸ್ವಲ್ಪ ಬೇರೆ ಥರನೇ ಕಾಣಿಸುತ್ತೆ. ಸೊ ಲೆಟ್ ಮಿ ವೇರ್ ಫಸ್ಟ್. ಈ ಥರ 2 ಇಯರಿಂಗ್ಸ್ ಹಾಕ್ಕೊಂಡ್ಮೇಲೆ ಯಾಕೋ ಲೆಫ್ಟ್ ಸೈಡಲ್ಲಿರೋದೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಇಟ್ ಗೋಸ್ ವೆಲ್ ಟು ಮೈ ಡ್ರೆಸ್ ಅಂತ ಅನಿಸ್ತು. ಸೊ ಐ ಥಿಂಕ್ ಐ ವಿಲ್ ರಿಮೂವ್ ದಿ ಅದರ್ ಒನ್. ಓಕೆ, ಇನ್ನೊಂದು ಇಯರಿಂಗ್ಸು ಹಾಕ್ಕೊಂಡ್ಬಿಡ್ತೀನಿ. ಓಕೆ, ಈ ಥರ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಇಲ್ಲ. ಇಫ್ ನಾಟ್, ಪ್ಲೀಸ್ ಡೂ ಕಮೆಂಟ್. ದಟ್ಸ್ ಇಟ್. ಫೈನಲಿ ಫುಲ್ ರೆಡಿ ಆದೆ ಅಂತ ಅನಿಸ್ತಾ ಇದೆ. ಅಷ್ಟೇ ರೆಡಿ ಆಗಿದ್ದೀನಿ, ಸಾಕು. ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಲುಕ್ ಅಟ್ ಮೈ ಲಿಪ್ಸ್ಟಿಕ್ ಆ್ಯಂಡ್ ಮೇಕಪ್. ದಿಸ್ ಇಸ್ ಮೈ ಫೈನಲ್ ಲುಕ್. ಓಕೆ, ಬನ್ನಿ ಫುಲ್ ಡ್ರೆಸ್ ಹೆಂಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ದಿಸ್ ಈಸ್ ಹೌ ಮೈ ಡ್ರೆಸ್ ಲುಕ್ಸ್ ಲೈಕ್. ನೌ ದ ಗ್ಲಾಮ್ ಡ್ರಾಮಾ ಸ್ಟಾರ್ಟ್ಸ್. ನೌ ಐ ರಿಮೆಂಬರ್ಡ್, ನಾನು ಬಿಂದಿನೇ ಇಟ್ಕೊಂಡಿಲ್ಲ. ಟ್ರೆಡಿಷ್ನಲ್ ಡ್ರೆಸ್ ಈಸ್ ಇನ್ಕಂಪ್ಲೀಟ್ ವಿತೌಟ್ ದಿಸ್ ಬಿಂದಿ. ನೌ ಇಟ್ಸ್ ಸೋ ಪರ್ಫೆಕ್ಟ್. ಓಕೆ, ದಿಸ್ ಈಸ್ ದ ಎಂಡ್ ಆಫ್ ಮೈ ಗೆಟ್ ರೆಡಿ ವಿತ್ ಮೀ. ಬನ್ನಿ ಸ್ವಲ್ಪ ಪೂಜೆ ಮಾಡಿ, ಹಬ್ಬ ಅಲ್ವಾ, ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ. ಐ ಮೀನ್ ಊಟ ಮಾಡೋಣ. ಪೂಜೆ ಮುಗಿಸ್ಬಿಟ್ಟು ಪ್ರಸಾದ ತಿಂದು, ಒಬ್ಬಟ್ಟು ತಿಂದಿಲ್ಲ ಅಂದರೆ ಹಬ್ಬನೇ ಇನ್ಕಂಪ್ಲೀಟ್ ಅನಿಸುತ್ತೆ. ಸೊ ಐ ಆಮ್ ಹ್ಯಾವಿಂಗ್ ದಿಸ್ ಒಬ್ಬಟ್ಟು. ನೋಡಿ ಯಾವ ಥರ ನಮ್ಮ ಮನೇಲಿ ಒಬ್ಬಟ್ಟು ಮಾಡ್ತಾಯಿದ್ದಾರಂತ. ನನಗಂತೂ ಇವೆಲ್ಲ ಮಾಡೋಕ್ಕಂತೂ ಬರಲ್ಲ, ತಿನ್ನೋಕ್ಕಂತೂ ಸೂಪರಾಗಿ ಬರುತ್ತೆ. ನನ್ನ ಥರನೇ ಯಾರಾದರೂ ಇರೋರು ಪ್ಲೀಸ್ ಡ್ಯೂ ಕಮೆಂಟ್, ನೀವು ಹಿಂಗೇನಾ ಅಂತ. ಈ ಥರ ಬಿಸಿ ಬಿಸಿ ಒಬ್ಬಟ್ಟು ತಿನ್ನೋದಂದರೆ ನಂಗೆ ಸಖತ್ ಇಷ್ಟ. ಕ್ವಿಕ್ಕಾಗಿ ಊಟ ಮಾಡಿಕೊಂಡು ಒಂದು ವೀಡಿಯೋ ಶೂಟ್ ಮಾಡಿ ನಾನು ಡೇನ ಎಂಡ್ ಮಾಡಿದೆ. ಶಿವರಾತ್ರಿ ವ್ಲಾಗ್ ಯಾಕೆ ಇಷ್ಟು ಲೇಟಾಗಿ ಬಿಡ್ತಾಯಿದ್ದೀನಿ ಅಂತ ಬೈಬಿಡಿ, ಎಡಿಟ್ ಮಾಡೋಕ್ಕೆ ಟೈಮ್ ಆಗಿಲ್ಲ ನನಗೆ.
Okay, thank you so much for watching my video. If you are not subscribed yet, please do like, share, comment and subscribe to my YouTube channel. And stay tuned for my upcoming video.